ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ಇವತ್ತು ಬೆಳಗ್ಗೆನೆ ಬಿರಿಯಾನಿ ತಿನ್ನೋಣ ಅಂತ ಅಂದ್ಕೊಂಡ್ರೆ ಎದ್ದೋಳೋದು ಲೇಟ್ ಆಗೋಗುತ್ತೆ. ಸೊ ನಂತರ ಲೇಟಾಗಿ ಎದ್ದೋಳೋರಿಗೆ ಯಾವತ್ತೂ ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ನೋ ಭಾಗ್ಯನೇ ಇರೋದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಹೊಸಕೋಟೆಯಲ್ಲಿ ಬಿರಿಯಾನಿ ಮ್ಯಾಕ್ಸಿಮಮ್ 9 ಗಂಟೆಗೆ ಸ್ಟಾಪ್ ಆಗೋಗುತ್ತೆ. ಬಟ್ ಇಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಹೋಟೆಲ್ ಬಂದು ಹೈವೇ ಹೋಟೆಲ್ ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಅಂತ. ಬಟ್ ಇದು ಇಲ್ಲಿ ನೋಡಿ, ನೀವು ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ, ಮುರಳಿ ದಮ್ ಬಿರಿಯಾನಿ ಹೋಟ್ಲ್ ಅಂತಲೇ ಫೇಮಸ್ಸು. ಸುಮಾರು ವರ್ಷಗಳಿಂದ, ಮೋರ್ ದೆನ್ 20-25 ವರ್ಷದಿಂದ ಮಾಡ್ತಾನೆ ಇದ್ದಾರೆ ಇವರು. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ 365 ದಿನಾನೂ ನಿಮಗೆ ಇಲ್ಲಿ ಬಿರಿಯಾನಿ, ದಮ್ ಬಿರಿಯಾನಿ ಸಿಗುತ್ತೆ, ಮುದ್ದೆ ಮಟನ್ ಸಿಗುತ್ತೆ, ಕಾಲ್ ಸೂಪ್ ಸಿಗುತ್ತೆ. ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಸಿಗುತ್ತೆ. ಇವ್ರ ಹತ್ರ ಮುದ್ದೆ ಮಟನ್ನು ಮಾತ್ರ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ನೀವು ಈ ಕಡೆಗೆ ನೋಡಿದ್ರೆ ರೈಟ್ ಸೈಡ್ಗೆ ಟೋಲ್ ಗೇಟ್ ಕ್ರಾಸ್ ಆಗಿ ಬಂದಿದ ತಕ್ಷಣವೇ ನಿಮಗೆ ಸಿಗೋ ಫಸ್ಟು ಹೋಟೆಲ್ ಇದು. ಸೊ ಈ ಹೋಟೆಲಲ್ಲಿ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದಾರೆ. ಸೇಮ್ ಟೇಸ್ಟ್ನ ಕೊಡ್ತಾಯಿದ್ದಾರೆ. ಮೇಯ್ನ್ ಮಟನ್ ಬಿರಿಯಾನಿ, ಕಾಲ್ ಸೂಪು, ಮುದ್ದೆ ಮಟನ್. ಒಂದು ಸಲ ನೀವು ಇಲ್ಲಿ ಮುದ್ದೆ ಮಟನ್ ತಿಂದಿದ್ದೀರಂದರೆ ಫ್ಯಾನ್ ಆಗಿ ಹೋಗ್ತೀರಾ. ಬಿರಿಯಾನಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ 9 ಗಂಟೆ ಒಳಗಡೆ ನಾನು ಹೋಗೋಕ್ಕಾಗಲ್ಲ, ಸುಮಾರು ದೂರದಿಂದ ಬರ್ತೀನಿ, ನನಗೆ ಬಿರಿಯಾನಿ ಸಿಗಲ್ಲ ಹೊಸಕೋಟೆಯಲ್ಲಿ ಅಂದ್ಕೊಳೋರು ಇಲ್ಲಿ ಬಂದು ಒಂದು ಸಲ ಬಿರಿಯಾನಿ ಟ್ರೈ ಮಾಡ್ಬೋದು. ಏನಕ್ಕೆ ಹೇಳ್ತಾ ಏನಂದರೆ, ನಾನು ಇಲ್ಲೇ ಹೊಸಕೋಟೆನೇ ಆಗಿರೋದ್ರಿಂದ ಎಲ್ಲ ಕಡೆ ಟೇಸ್ಟ್ ಮಾಡ್ತೀನಿ. ಸೊ ನನಗೆ ಗೊತ್ತು ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು. ಸೊ ಈ ಜಾಗ ಮಧ್ಯಾಹ್ನ ಟೈಮ್ ಬಂದರೆ ನೀವು ಇಷ್ಟು ಫ್ರೀಯಾಗಿರೋದೇ ಇಲ್ಲ. ಯಾಕಂದರೆ ಮುದ್ದೆ ಮಟನ್ನು, ಮುದ್ದೆ ಚಿಕನ್ಗೆ ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ ಇಲ್ಲಿ. ಸೊ ಇವತ್ತು ಈ ಹೋಟೆಲ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಒಂದು 2-3 ಐಟಮ್ ತಿಂದು ನಿಮಗೆ ಹೇಳ್ತೀನಿ ಹೇಗಿದೆ ಏನು ಅಂತ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೋಡಿ, ಕುಕಿಂಗ್ ಪ್ರೋಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಉರಿತಾ ಇದೆ. ಈ ಬಿಸಿಯಲ್ಲಿ ನನಗೆ ನಿಲ್ಲಕ್ಕೆ ಆಗ್ತಾಯಿಲ್ಲ. ಬಟ್ ಅವ್ರಿಗೆ ಯಾವಾಗಲೂ ಅಭ್ಯಾಸ ಆಗಿರುತ್ತೆ, ಪ್ರತಿದಿನ ಮಾಡಬೇಕಲ್ವಾ. ಸೊ ಪೀಸ್ ಆಫ್ ಕೇಕ್ ಇದ್ದಂಗೆ ಅವ್ರಿಗೆ ಕುಕಿಂಗ್ ಪ್ರೋಸೆಸ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾವು ಬಂದು ಒಂದು 5 ನಿಮಿಷ 10 ನಿಮಿಷ ತಿನ್ಬಿಟ್ಟು ಹೊಟ್ಟೋಗ್ತೀವಿ. ಬಟ್ ಅದರಿಂದ ಎಷ್ಟು ಶ್ರಮ ಇರುತ್ತೆ. ಬಿಕಾಸ್ ಏನಕ್ಕೆ ಹೇಳ್ತೀನಿ ಅಂತಂದರೆ, ಕುಕ್ಕಿಂಗ್ ಅದೊಂದು ಎಲ್ಲರಿಗೂ ಬರೋ ಆರ್ಟ್ ಅಲ್ಲ. ಇಷ್ಟು ವರ್ಷಗಳಿಂದ ನಡ್ಸ್ಕೊಂಬರ್ತಾಯಿದ್ದಾರೆ ಅಂದರೆ ಅವ್ರ ಕೈ ರುಚಿ ಆ ಥರ ಇರುತ್ತೆ. ಸೊ ನೋಡಿ, ಇದು ಅವ್ರದ್ದು ಓನ್ ಮಸಾಲ ಅಂತೆ. ಇದರಿಂದನೇ ಆ ಫ್ಲೇವರ್ ಅಷ್ಟು ಎನ್ಹ್ಯಾನ್ಸ್ ಆಗೋದು. ಮನೆಯಲ್ಲೇ ಮಾಡ್ತೀರಾ? ಮನೆಯಲ್ಲೇ ಮಾಡ್ಕೊತೀರಾ? ಸೊ ಮನೇಲೇ ಅವರೊಂದು ಓನ್ ಫ್ಲೇವರ್ ಫುಲ್ ಮಸಾಲ ಮಾಡ್ತಾರಂತೆ. ಸೊ ಅದರಿಂದ ಅಷ್ಟು ಟೇಸ್ಟ್ ಬರುತ್ತೆ. ನಾರ್ಮಲಾಗಿ ಎಲ್ಲ ಕಡೆ ತಿಂದರೆ ಬಿರಿಯಾನಿ ಥರ ಇರುತ್ತೆ. ಬಟ್ ಹೊಸಕೋಟೆಯಲ್ಲಿ ಆ ಫ್ಲೇವರ್ಫುಲ್ ಮಸಾಲ ಏನಾಗ್ತಾರೆ ಅದರಿಂದನೇ ಅಷ್ಟು ಟೇಸ್ಟ್ ಬರೋದು. ನೋಡಿ, ಕಂಪ್ಲೀಟ್ ಆ ಟೆಕ್ಸ್ಚರು, ಆ ಕಲರೇ ಚೇಂಜ್ ಆಗೋಗುತ್ತೆ ಮಸಾಲೆಯಿಂದ. ಅಷ್ಟು ಎನ್ಹ್ಯಾನ್ಸ್ ಮಾಡುತ್ತೆ. ಅಣ್ಣ, ಎಷ್ಟು ಕೆ ಜಿ ಮಟನ್ ಹೋಗುತ್ತೆ ಟೋಟಲ್? 50 ಕೆ ಜಿ ಮಟನ್. ರೈಸ್ ಎಷ್ಟು ಹೋಗುತ್ತೆ? ರೈಸ್ 40 ಕೆ ಜಿ. ಎಷ್ಟು ಕೆ ಜಿ ಬಿರಿಯಾನಿ ಆಗುತ್ತೆ ಇದರಲ್ಲಿ? 50 ಕೆ ಜಿ. ಹಾಂ. ವೀಕೆಂಡಲ್ಲಾದರೆ ಭಾನುವಾರ ಟೈಮು 100 ಕೆ ಜಿ ಮಾಡ್ತೀರಾ? ಮತ್ತೆ ಮಾಡ್ತಾರೆ. ಹಾಂ.
ಹೌದೌದು ಹೌದು, ಗೊತ್ತಾಗ್ಬಿಡುತ್ತಲ್ಲ ನಿಮಗೆ, ಜನ ನೋಡ್ಕೊಂಡು ಮಾಡ್ಕೊಂಡ್ಬಿಡ್ತೀರಾ. ಎಷ್ಟು ಒಂದು 1 ಅವರ್ ಬೇಕಾಗುತ್ತಣ್ಣ ಇದು ಪ್ರೋಸೆಸ್ಸು? 1 ಅವರ್ ಬೇಕು. ಹಾಂ 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 ಹಾಂ, ನೀರು ಹಾಕದೆ. ಹಾಂ, ರೈಸ್ ಯಾವ್ದು ಯೂಸ್ ಮಾಡ್ತೀರಾ? ಕೇಸರ್ ಕಲಿ ರೈಸ್. ಹಾಂ, ಓಕೆ ಓಕೆ, ಮಿಕ್ಸ್ ಮಾಡ್ತೀರಾ? ಹಾಂ, ಜೀರಾ ಸಾಂಬಾರು, ಕೇಸರ್ ಕಲಿ, ಬಾಸ್ಮತಿ 3 ರೈಸು ಮಿಕ್ಸ್ ಮಾಡಿ ಹಾಕ್ತಾರಂತೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ರೆಡಿ ಆದಮೇಲೆ ಯಾವ ಥರ ಇರುತ್ತೆ ಅಂತ. ಸೊ ಬಿರಿಯಾನಿ ಈಗ ಮಟನ್ ಬೇಯೋದಕ್ಕೆ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಲಿಡ್ಡು. ಜಾಸ್ತಿ ಏನು ಬೇಯೋದು ಬೇಡ, ಒಂದು ಸ್ವಲ್ಪ ಬೆಂದರೆ ಸಾಕು, ನೀರು ಹಾಕಿ ನೆಕ್ಸ್ಟು ರೈಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಕಂಪ್ಲೀಟ್ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಅಣ್ಣ ಇಲ್ಲಿ ಏನೇನು ಮಾಡ್ತೀರಾ? ಇಲ್ಲಿ ಮಟನ್ನು, ಚಿಕನ್ನು, ಬೋಟಿ, ತಲೆ ಮಾಂಸ, ಲಿವರು, ವೈಟ್ ರೈಸ್, ಮುದ್ದೆ, ಪರೋಟ. ಇದು ಪರೋಟದಾ? ಓಕೆ. ಹಾಂ ಹಾಂ ಹಾಂ. ಗ್ಯಾಸ್ ಏನಿದ್ರು ಎಮರ್ಜೆನ್ಸಿ ಅಷ್ಟೇ, ಇನ್ನೆಲ್ಲ ಒಲೆಯಲ್ಲೇ. ಅದನ್ನೇ ನೋಡ್ತಾ ಇದ್ದೀನಿ ನಾನು, ಒಳಗಡೆ ಕೂಡ ಒಲೆನೇ ಯೂಸ್ ಮಾಡ್ತಾ ಇರ ಅಂತ. ಹಾಂ, ಏನು ಮಾಡ್ತೀರಾ ಅಣ್ಣ ಅದರಲ್ಲಿ? ಮಸಾಲೆ. ಹಾಂ, ಚಿಕನ್ ಬಿರಿಯಾನಿ ಕೂಡ ಮಾಡ್ತೀರಲ್ಲ? ಚಿಕನ್ ಬಿರಿಯಾನಿ ಕೂಡ, ಓಕೆ ಓಕೆ. ಸೊ ಬಿರಿಯಾನಿಗೆ ಮಟನ್ ಇಲ್ಲಿ ಬೇಯ್ತಾ ಇದೆ, ನಿಮ್ಗೆ ಒಳಗಡೆ ತೋರಿಸಿದ್ನಲ್ವಾ? ಸೊ ಅಲ್ಲಿ ಕೂಡ ಸುಮಾರಷ್ಟು ಐಟಮ್ಸ್ ಮಾಡ್ತಾಯಿದ್ದಾರೆ. ನಾನು ಒಳಗೆ ಮಾಮೂಲಿ ಗ್ಯಾಸಲ್ಲಿ ಮಾಡ್ತಾರೆ ಅಂದ್ಕೊಂಡೆ, ಎಲ್ಲ ಆಲ್ಮೋಸ್ಟ್ 90% ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾ ಇರೋದು, ಅದಕ್ಕೆ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಕಾಲು ಸೊಪ್ಪು, ಮಟನ್ ಫ್ರೈ, ಪರೋಟ ಅಂತೆ, ಸುಮಾರು ಚಿಕನ್ ಬಿರಿಯಾನಿ, ಮುದ್ದೆ ಮಟನ್ನು, ಮುದ್ದೆ ಚಿಕನ್ನು, ಸುಮಾರಷ್ಟು ಐಟಮ್ಸ್ ಇದಾವೆ ಇಲ್ಲಿ. ಕುದಿ ಬಂದರೆ ಅಕ್ಕಿ ಹಾಕೋದು. ಕುದಿ ಬರಬೇಕಲ್ಲ? ಕುದಿ ಬರಬೇಕು. 3 ರೈಸು ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ? 3 ರೈಸು ಮಿಕ್ಸು. ದಮ್ ಕಟ್ತಾ ಇದ್ದಾರೆ. ಇನ್ನೇನೊಂದು 15 ನಿಮಿಷದಲ್ಲಿ ಬಿರಿಯಾನಿ ಬಿಸಿ ಬಿಸಿ ರೆಡಿ ಇರುತ್ತೆ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿರುತ್ತೆ ಅಂತ.
ಸೊ ನಿಮಗೆ ಸೀಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಳಗಡೆ. ಫ್ಯಾಮಿಲಿ ಎಲ್ಲ ಬಂದರೆ ಒಳಗಡೆ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಇಷ್ಟು ಸೀಟಿಂಗ್ ಇದೆ, ಸ್ಪೇಷಿಯಸ್ ಆಗಿ ದೊಡ್ಡದಾಗೇ ಇದೆ. ಸೊ ಐಟಮ್ಸ್ ಎಲ್ಲ ಬಂದಿದೆ. ಜಾಸ್ತಿ ಇಸ್ಕೊಂಡು ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪನೇ ಇಸ್ಕೊಂಡಿದ್ದೀವಿ. ಒಬ್ಬನೇ ಅಂತೂ ಇಷ್ಟು ತಿನ್ನೋಕ್ಕಾಗಲ್ಲ ಅಂತ ಜೊತೆಲಿ ನಮ್ಮ ಹುಡುಗನೂ ಇದ್ದಾನೆ. ಶುರು ಸೂಪರಾ. ಸೊ ಆಗಿಂದ ವೀಡಿಯೋ ಮಾಡೋದಕ್ಕೆ ಅಲ್ಲಿ ಬೆಂಕಿ ಹತ್ರ ನಿಂತಿದ್ವಿ, ಕಣ್ಣೆಲ್ಲ ಉರಿತಾ ಇದೆ. ಈಗ ಇದೆಲ್ಲ ನೋಡಿದ್ಮೇಲೆ ಹೊಟ್ಟೆ ಉರಿತಾ ಇದೆ, ಯಾಕಂದರೆ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಜಾಸ್ತಿ ವೆಯ್ಟ್ ಮಾಡ್ದಿರಾ, ಜಾಸ್ತಿ ಲೇಟ್ ಮಾಡ್ದಿರಾ, ಸ್ವಲ್ಪ ತಿನ್ಬಿಟ್ಟು ಟೇಸ್ಟ್ ಹೇಳೋಣ. ರೆಗ್ಯುಲರಾಗಿ ತಿನ್ನೋದೇ ಟೇಸ್ಟ್ ಗೊತ್ತಿರೋದೆ, ನಿಮಗೆ ಫಸ್ಟ್ ಟೈಮ್ ನೋಡ್ತಿರೋದಲ್ವ, ಸೊ ನಿಮಗೆ ಟೇಸ್ಟ್ ಹೇಳೋಣ ಅಂತ. ರೈಸ್ ಎಷ್ಟು ಚೆನ್ನಾಗಾಗಿದೆ ನೋಡು. ಮಸಾಲೆ ಆ ಥರ ಏನೂ ಅನಿಸಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಪೀಸ್ ಕೂಡ ಪರ್ಫೆಕ್ಟ್ ಮಸಾಲೆ. ಅಲ್ಟಿಮೇಟು, ತುಂಬ ಚೆನ್ನಾಗಿದೆ. ಮಟನ್ ಕೂಡ ಎಷ್ಟು ಬೇಯಬೇಕೋ ಕರೆಕ್ಟಾಗಿ ಬೇಯಿಸಿದ್ದಾರೆ. ನೀವು ಪ್ರೋಸೆಸ್ ನೋಡಿದ್ರಲ್ಲ, ಮುಟ್ಟಿ ಮುಟ್ಟಿ ನೋಡ್ತಾ ಇದ್ರು ಅವರು, ಎಷ್ಟು ಬೇಯಬೇಕಂತ ಅವ್ರಿಗೆ ಗೊತ್ತಿರುತ್ತಲ್ವ. ಜಾಸ್ತಿ ಎಣ್ಣೆ ಇಲ್ಲ, ಏನಿಲ್ಲ, ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಜೊತೆಗೆ ಕಾಲು ಸೂಪ್ ಕೂಡ ತಂದಿದ್ದೀವಿ, ಟೇಸ್ಟ್ ಮಾಡೋಣ. ಇನ್ನೊಂದು ಏನಂದ್ರೆ ಕಾಲು ಸೂಪ್ ಬೇಗ ತಿನ್ಕೊಂಬಿಡ್ಬೇಕು, ಇಲ್ಲ ಟೇಸ್ಟ್ ಹೊಟ್ಟೋಗುತ್ತೆ. ಸೊ ಜೊತೆಗೆ ತಲೆ ಮಾಂಸ ತೊಗೊಂಡಿದ್ದೀವಿ. ತಲೆ ಮಾಂಸ ನಾನಿಲ್ಲಿ ಟೇಸ್ಟ್ ಮಾಡಿಲ್ಲ, ನೋಡೋಣ ಇವತ್ತು. ಸಖತ್ ಟೆಂಡರ್ ಆಗಿದೆ, ಬಾಯಲ್ಲಿಟ್ಟರೆ ಬಟರ್ ಪೀಸ್ ಥರ ಇದೆ. ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ತಲೆ ಮಾಂಸ ಅಂತೂ ಸಕ್ಕತ್ತಾಗಿದೆ, ಲಿಟ್ರಲಿ ಬಟರ್ ಸ್ಮೂತ್, ತುಂಬ ಚೆನ್ನಾಗಿದೆ. ಇದು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ, ಇಲ್ಲಿ ವರ್ತಿದೆ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡ್ಬೇಕು ನೀವು ಬಂದಾಗ. ಸ್ವಲ್ಪ ಸೂಪ್ ಕುಡಿದು ನೋಡೋಣ. ಚೆನ್ನಾಗಿದೆ ಸೂಪ್, ತುಂಬ ಚೆನ್ನಾಗಿದೆ. ಮತ್ತು ಈ ನೀರು ದೋಸೆಗೆ ಎಲ್ಲ ನೆಕ್ಸ್ಟ್ ಲೆವೆಲ್. ಪೀಸ್ ಒಂದು 5-6 ಪೀಸ್ ಇರುತ್ತೆ ಅಂತಂದರು, ಒಂದು 5-6 ಪೀಸ್ಗಿಂತ ಜಾಸ್ತಿನೇ ಇದೆ. ಇದೇ ತಿನ್ನೋಕ್ಕಾಗ್ತಾಯಿಲ್ಲ, ಎಲ್ಲ ನೀನೇ ಖಾಲಿ ಮಾಡ್ಬೇಕು ಬರುತ್ತೆ. ಖಾಲಿ ಮಾಡಿದ್ರೆ ಇದರಲ್ಲಿ ಒಂದೇ ಖಾಲಿ ಆಗೋದು, ನೀವೇ ಒಂದು ತಿನ್ನಬೇಕು. ನಾನು ಆರಾಮಾಗಿ ಸೂಪ್ ಕುಡಿತೀನಿ. ಸೂಪ್ ಕಾಲು ಸೂಪ್ ಥ್ರೂಔಟ್ ದ ಡೇ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಬಿರಿಯಾನಿ ಅಂತೂ ಥ್ರೂಔಟ್ ದ ಡೇ ಸಿಗುತ್ತೆ. ಮುದ್ದೆ ಮಟನ್ ಸಿಗುತ್ತೆ, ಮುದ್ದೆ ಚಿಕನ್ ಸಿಗುತ್ತೆ. ಸೊ ನಿಮಗೆ ಪ್ರೈಸಸ್ ವಿಚಾರಕ್ಕೆ ಬಂದರೆ ಮಟನ್ ಬಿರಿಯಾನಿ 260ಗೆ ಕೊಡ್ತಾರೆ. ಚಿಕನ್ ಬಿರಿಯಾನಿನೂ ಇದೆ ಅವ್ರ ಹತ್ರ. ಚಿಕನ್ ಬಿರಿಯಾನಿ 150 ಅಲ್ಲ, ಚಿಕನ್ ಬಿರಿಯಾನಿ 150. ಇದು ತಲೆ ಮಾಂಸ ಬಂದು 140 ರುಪೀಸು. ಕಾಲು ಸೂಪು 100 ರೂಪಾಯಿ. ಎಲ್ಲ ಅಫೋರ್ಡಬಲ್ ಆಗಿದೆ. ಇನ್ನೂ ನಿಮಗೆ ಚಿಕನ್ ಫ್ರೈ ಸಿಗುತ್ತೆ, ಮಟನ್ ಚಾಪ್ ಸಿಗುತ್ತೆ. ಮುದ್ದೆ ಮಟನ್ ನೀವು ಇಲ್ಲಿ ಟ್ರೈ ಮಾಡಲೇಬೇಕು. ಇಷ್ಟೆಲ್ಲ ಆದಮೇಲೆ ನಾನು ಮುದ್ದೆ ಮಟನ್ ತಿನ್ನೋಕ್ಕಾಗಲ್ಲ. ನಿಮ್ಗೆ ಶಾರ್ಟ್ ತೋರಿಸ್ತೀನಿ ಮುದ್ದೆ ಮಟನ್ಗೆ ಹೆಂಗಿರುತ್ತೆ, ಕ್ರೌಡ್ ಹೇಗಿರ್ತಾರೆ ಅಂತೆಲ್ಲ. ಮುದ್ದೆ ಮಟನ್ ಆ್ಯಕ್ಚುಲಿ ಮ್ಯಾಂಡೇಟರಿ. ಇಲ್ಲಿ ಬಂದವ್ರು ಮುದ್ದೆ ಮಟನ್ ತಿನ್ಬಿಟ್ಟೇ ಹೋಗಬೇಕು. 220 ರುಪೀಸ್ ಮುದ್ದೆ ಮಟನ್ 220 ರುಪೀಸ್ ಚಾರ್ಜ್ ಮಾಡ್ತಾರೆ. ಮಟನ್ ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ಸ್ವಲ್ಪ ರೈಸ್ ಕೊಡ್ತಾರೆ. ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಶೇರು ಹಾಕ್ಸ್ಕೊಂಡು ರೈಸ್ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನೀವು ಬಂದು ಟ್ರೈ ಮಾಡಬೇಕು. ಪ್ಲೇಟ್ನ ಕ್ಲೀನ್ ಕೃಷ್ಣಪ್ಪ ಮಾಡಿ ಕೊನೆಗೆ ಸೂಪ್ ಕುಡಿತಾ ಇದ್ದೀನಿ. ನೆಮ್ಮದಿ ಆಗೋಯ್ತು. ಎಲ್ಲ ಚೆನ್ನಾಗಿದೆ. ನಿಮ್ಗಾಗಲೇ ಹೇಳ್ದಂಗೆ ಇದು ಏನಿದು ತಲೆ ಮಾಂಸ ಅಲ್ವಾ? ತಲೆ ಮಾಂಸ ತಿಂದಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದರು. ನಾವೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿದ್ವಿ. ಹಾಂ, ನೀನು ಪ್ಲೇಟ್ ತೊಳೆದ್ಬಿಟ್ಟಿದ್ಯಾ? ಟೇಸ್ಟ್ ಹಂಗಿದೆ. ಪ್ಲೇಟೇ ತೊಳೆದ್ಬಿಟ್ಟಿದೆಯಲ್ಲ ಭರತ್. ಅವ್ನ ಪ್ಲೇಟ್ ಏನು ಕ್ಲೀನ್ ಮಾಡೋದು ಅವಶ್ಯಕತೆ ಇಲ್ಲ, ಎತ್ತಿ ಬಿಸಾಕಿದ್ರೆ ಮುಗೀತು. ಬಟ್ ಇಲ್ಲ, ತುಂಬ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಒಂದು ಮಟನ್ ಐಟಮ್ ಬರೀ 140 ರುಪೀಸ್ ಸಿಗುತ್ತೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ. ಅಣ್ಣ, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಹೋಟ್ಲ್? ನಮ್ದು 15 ವರ್ಷದಿಂದ. 15 ವರ್ಷ ಆಯಿತು. ಸೊ ಅವಾಗಿಂದನೂ ನೀವೇ ಮೇಂಟೈನ್? ನಾವೇ ಮೇಂಟೈನ್, ನಾವೇ ಇದು ಮಾಡ್ಕೊಂಡು. ಏನು ಐಟಮ್ಸ್ ಏನೇನು ಸಿಗುತ್ತೆ?
ನಮ್ಮ ಮಟನ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ ಇದೆ, ಮಟನ್ನು ಚಿಕನ್ನು ಬೋಟಿ ತಲೆ ಮಾಂಸ ಲಿವರು ವೈಟ್ ರೈಸು ಮುದ್ದೆ ಪರೋಟ ಕಬಾಬ್ ಸಿಗುತ್ತೆ. ಎಲ್ಲ ಪಕ್ಕ ನಾಟಿ ಸ್ಟೈಲ್. ಪಕ್ಕಾ ನಾಟಿ ಸ್ಟೈಲು. ಅಣ್ಣ ಎಷ್ಟೊತ್ತಿಂದ ಎಷ್ಟೊತ್ತಿಗಿರುತ್ತೆ? ನಮ್ಮದು ಬೆಳಿಗ್ಗೆ 7ಕ್ಕೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 10 ಗಂಟೆ ತನಕ. 10 ಗಂಟೆವರೆಗೂ. ರಜಾ ಅಂತ ಯಾವ ದಿನ? ರಜಾ ಏನಿಲ್ಲ, ಹಬ್ಬ ಇದ್ರೆ ಮಾತ್ರ ರಜಾ ಮಾಡ್ತೀವಿ. ಸ್ಟ್ರೈಕ್ ಆ ಥರ ಇಲ್ಲ, 365 ದಿನನೂ ಇರುತ್ತೆ. ಓಕೆ ಓಕೆ. ಅಣ್ಣ ಮುದ್ದೆ ಮಟನ್ ತುಂಬ ಫೇಮಸ್ ಅಂತ ಕೇಳಿದೆ. ಮುದ್ದೆ ಮಟನ್ನು ಡೈಲಿ ನಮ್ಮದು 250 300 ಕಿಲೋ ಹೋಗುತ್ತೆ. ಮುದ್ದೆ ಮಟನ್ ಮಸಾಲೆನೇ. ಬಿರಿಯಾನಿ ಒಂದು 100 ಕಿಲೋ. ಮುದ್ದೆ ಮಟನ್ ಯಾವ ಟೈಮಿಂದ ಯಾವ ಟೈಮ್ ಅಣ್ಣ? ಮುದ್ದೆ ಮಟನ್ 8 ಗಂಟೆಗೆಲ್ಲ ರೆಡಿ ಇರುತ್ತೆ. 8 ಗಂಟೆಗೆಲ್ಲ 8 ಗಂಟೆಗೆಲ್ಲ ರೆಡಿ ಇರುತ್ತೆ. ವಾರದಲ್ಲಿ 3 ದಿವಸ ಕಾಲು ಸೊಪ್ಪು ಸಿಗುತ್ತೆ, ಮಂಗಳವಾರ ಶುಕ್ರವಾರ ಭಾನುವಾರ. 3 ದಿನ ಕಾಲ್ಸಿ ಸಿಗುತ್ತೆ. ಮತ್ತು ಫ್ರೈ ಐಟಮ್ಸ್ ಸಿಗುತ್ತೆ, ಎಲ್ಲ ಐಟಮು ಫ್ರೈ ಐಟಮ್ ಸಿಗುತ್ತೆ. ಎಲ್ಲ ಪಕ್ಕಾ ನಾಟಿ ಸ್ಟೈಲ್. ನಾಟಿ ಸ್ಟೈಲ್. ಏನು ಎಕ್ಸ್ಟ್ರಾ ಏನು ಹಾಕಲ್ಲ? ಎಕ್ಸ್ಟ್ರಾ ಏನಿಲ್ಲ, ಬರೀ ಮಾಮೂಲಿ ಎಲ್ಲ ಹೋಮ್ ಮೇಡ್ ಮಾಡ್ತೀರಾ ಅಷ್ಟೇ? ಹೋಮ್ ಮೇಡು. ಇಲ್ಲಿ ಹೊಸಕೋಟೆಯಲ್ಲೇ ನಾಟಿ ಸ್ಟೈಲ್ ಅಂತ ಮಾಡಿದವರೇ ನಾವು. ನೀವೇ ಶುರು ಮಾಡಿದ್ದ? ಅವರು ಶುರು ಮಾಡಿದ್ದೆ ನಾಟಿ ಸ್ಟೈಲ್. ಸೊ ನೋಡಿದ್ರಲ್ಲ, ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ಒಳ್ಳೆ ಬಿರಿಯಾನಿ, ಕಾಲು ಸೂಪು ಮತ್ತು ತಲೆ ಮಾಂಸ, ಬಿರಿಯಾನಿ ಕಾಲು ಸೂಪು ತಲೆ ಮಾಂಸ ಎಲ್ಲ ತಿಂದು ಮುದ್ದೆ ಮಟನ್ದೆಲ್ಲ ನಿಮಗೆಲ್ಲ ಶಾರ್ಟ್ಸ್ ತೋರಿಸಿನಿ. ಓನರ್ ಹತ್ರನೂ ಮಾತಾಡ್ಸೀನಿ. ಸುಮಾರು ಒಂದು 15 ವರ್ಷದಿಂದ ಮಾಡ್ತಾ ಇರೋಂತೆ. ನಿಮ್ಗೆ ಆಗಲೇ ಹೇಳ್ದಾಗೆ 365 ದಿನವೂ ನಿಮ್ಗೆ ಏನಾದರೂ ಹೊಸಕೋಟೆ ಬಿರಿಯಾನಿ ಬೇಕು, ಇಲ್ಲ ಒಳ್ಳೆ ಮುದ್ದೆ ಮಟನ್ ಬೇಕಂದರೆ ಟೋಲ್ ಗೇಟ್ ಕ್ರಾಸ್ ಆಗಿದ ತಕ್ಷಣ ಸಿಗೋದೆ ಫಸ್ಟ್ ಹೋಟೆಲು, ಹೈವೇ ಹೋಟೆಲ್ ನಾಟಿ ಸ್ಟೈಲು. ಫೇಮಸ್ ಆಗಿರೋದೇ ಮುರಳಿ ಹೋಟೆಲ್ ಅಂತ, ಮುರಳಿ ದಮ್ ಬಿರಿಯಾನಿ ಹೋಟೆಲ್ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವು ಟೋಲಿಂದ ಏನಾದರೂ ಬಂದು ಇಲ್ಲೇನೇ ತಿನ್ನಬೇಕು, ಟೈಮ್ ಆಗೋಯ್ತು ಅಂತಂದರೆ ಒಂದು ಸಲ ಬಂದು ಟೇಸ್ಟ್ ಮಾಡಿ ನೀವು ಮುದ್ದೆ ಮಟನ್ ಆಗಲಿ ಇದು ಬಿರಿಯಾನಿ ಎಲ್ಲ, ಮತ್ತು ಪದೇ 100% ಬಂದೇ ಬರ್ತೀರಾ. ತುಂಬ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ, ತುಂಬ ಜೆನ್ಯೂನಿಟಿ ಇದೆ. ಒಂದು 15 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತು ಯಾವ ಥರ ಟೇಸ್ಟ್ ಕೊಡಬೇಕು ಅಂದ್ಬಿಟ್ಟು. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇನ್ನೇನಾದರೂ ಹೋಟೆಲ್ಸ್ ರಿವ್ಯೂ ಮಾಡಬೇಕು ಅಥವಾ ಬೈಕ್ಸ್ ಕಾರ್ಸ್ ರಿವ್ಯೂ ಮಾಡಬೇಕಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮಗೆ ಫ್ಯೂಚರಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿಗಿಷ್ಟೇ, ಹೊಟ್ಟೆ ತುಂಬ ತಿಂದಿದ್ದೀನಿ, ಸ್ವಲ್ಪ ನಿದ್ದೆ ಮಾಡಿ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.